ಸೊ ಹಾಯ್ ಗೈಸ್, ಹೆಂಗಿತ್ತು ಇವತ್ತಿನ ಟ್ರೇಡು? ಎಲ್ಲ ಪ್ರಾಫಿಟ್ ಮಾಡಿದ್ದೀರಾ ಅನ್ಕೊಂತೀನಿ. ಕರೆಕ್ಟ್ ನನ್ನ ಲೆವೆಲ್ ಹೆಂಗೆ ಕೊಟ್ಟಿದೆ ಹಂಗೆ ಬಂದಿದೆ. ಸೊ ಇವತ್ತು ಹೆಂಗಿದೆ ನೋಡೋದ, ನಿಫ್ಟಿ ಅನಾಲಿಸಿಸ್ ಹೆಂಗಿದೆ ಅಂತ. ಡೈಲಿ ಚಾರ್ಟಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಕರೆಕ್ಟಾಗಿ ಈ ಲೆವೆಲ್ಲ ರಿಜೆಕ್ಟ್ ಆಗ್ತಿದೆ. 24,350 ಸಪೋರ್ಟ್ ತೊಗೊಂಡ್ರೆ 23,912. ಸೊ ಈ ಲೆವೆಲ್ ಒಳಗಡೆನೇ ಇದೆ ಮಾರ್ಕೆಟ್, ಈ ಚಾನಲ್ ಒಳಗಡೆನೇ ಇದೆ. ಸೊ ಇದನ್ನ ನೋಡ್ಬೇಕು ನಾವು. ಇಲ್ಲಿ ಇನ್ನೇನು ಅಂದರೆ ಟ್ರೇಡಿಂಗ್ ತೊಗೋಬೇಕು. ಬ್ರೇಕ್ ಆದ್ಮೇಲೆ ತೊಗೊಳೋದು ಬೆಟರು. ಬಟ್ ನೋಡೋದ, ನಾವು ಟ್ರೇಡರ್ಸ್ ಅಲ್ಲ, ಎವ್ರಿ ಡೇ ಅಟ್ಲೀಸ್ಟ್ ಸ್ವಲ್ಪ ಆದರೂ ಟ್ರೇಡ್ ಮಾಡಬೇಕು. ಸೊ ನೋಡೋದ ಒಂದು ಟ್ರೇಡ್ ನಾಳೆ ಹೆಂಗೆ ತೊಗೋಬೋದು ಅಂತ. ಆ ಲೆವೆಲಿಗೆ ಬಂದರೆ ಮಾತ್ರ ತೊಗೊಳೋದ ಅಷ್ಟೇ, ಇಲ್ಲಾಂದರೆ ಏನು ತೊಗೊಳೋದೇ ಬೇಡ. ಸೊ 15 ಮಿನಿಟ್ಸಲ್ಲಿ ನೋಡೋದ ಹೆಂಗಿದೆ ಅಂತ. ಓಕೆ, ಸೊ 15 ಮಿನಿಟ್ಸಲ್ಲಿ ಹೆಂಗಿದೆ. ಸೊ 15 ಮಿನಿಟ್ಸ್ಗಿಂತ ಮುಂಚೆ ಇವತ್ತಿನ ಟ್ರೆಂಡ್ ನೋಡೋದ ಹೆಂಗೆ ನೀಟಾಗಿದೆ ಅಂತ. ಸೊ ನೀವು ಒಬ್ಸರ್ವ್ ಮಾಡ್ದಂಗೆ ನಿನ್ನೆ ಹೇಳಿದೆ ಕರೆಕ್ಟ್ ಈ ಲೆವೆಲನ್ನು ರಿಜೆಕ್ಟ್ ಆಗ್ತಿದೆ. ಸೊ ಇಲ್ಲಿ ನೋಡಿ, 1 2 3 4 ಸತಿ ಆಗಿದೆ. ಸೊ ಅದರಲ್ಲಿ 3 ಮಿನಿಟ್ಸಲ್ಲಿ ನೋಡೋದ ಇವತ್ತೇನಾಯಿತು ಅಂತ. ಸೊ ಇವತ್ತಿನ ಟ್ರೇಡ್ ನೋಡಿ, ಒಬ್ಸರ್ವ್ ಮಾಡಿ. ನಾನು ಫಸ್ಟ್ ಟ್ರೇಡ್ ಇಲ್ಲಿ ತೊಗೊಂಡೆ, ಯಾಕಂದ್ರೆ ಇಲ್ಲಿ ನೋಡಿ ಶಾರ್ಟರ್ ಫ್ರೇಮಲ್ಲಿ ಇಲ್ಲೆಲ್ಲ ರಿಜೆಕ್ಟ್ ಆಗಿದೆ ಕರೆಕ್ಟಾಗಿ. ನೀವು ಒಬ್ಸರ್ವ್ ಮಾಡ್ದಂಗೆ ಇಲ್ಲೊಂದು ಸತಿ ಬಿದ್ದಿದೆ, ಇಲ್ಲೊಂದು ಸತಿ ಬಿದ್ದಿದೆ, ಇಲ್ಲೊಂದು ಸತಿ ಬಿದ್ದಿದೆ. ಸೊ ನಾನೇನು ಮಾಡಿದೆ, ಇಲ್ಲಿ ತೊಗೊಂಡೆ, ಫಸ್ಟ್ ಕ್ಯಾಂಡಲೇ ತೊಗೊಂಡೆ, ಯಾಕಂದರೆ ಫಸ್ಟ್ ಕ್ಯಾಂಡಲೇ ರಿಜೆಕ್ಟ್ ಆಗಿದೆ. ನೀವು ಇನ್ನೊಂದು ಒಬ್ಸರ್ವ್ ಮಾಡಿ, ಇವತ್ತು ಈ ಲೆವೆಲ್ಲೇ ಟ್ರೇಡ್ ಮಾಡಿದವರು ತುಂಬ ಚೆನ್ನಾಗಿ ದುಡ್ಡು ಮಾಡಿರ್ತಾರೆ. ನೋಡಿ ಎಷ್ಟು ನೀಟಾಗಿ ರಿಜೆಕ್ಟ್ ಆಗಿದೆ. ಇಲ್ಲಿನ ರಿಜೆಕ್ಷನ್ ಆಗಿದ ತಕ್ಷಣ ಬೀಳ್ತಿದೆ ಕರೆಕ್ಟಾಗಿ. ಇಲ್ಲಿ ನೋಡಿ, ಇಲ್ಲೊಂದು ರಿಜೆಕ್ಷನ್, ಇದೊಂದು ಎಂಟ್ರಿ ಬಂದಿದೆ. ಸೊ ಇಲ್ಲೊಂದು ಎಂಟ್ರಿ ಇದೆ, ನೆಕ್ಸ್ಟು ಇಲ್ಲೊಂದು ಎಂಟ್ರಿ ಇದೆ. ಬಟ್ ಇದು ನಾನು ನಿಮಗೆ ನಿನ್ನೆನೇ ಹೇಳಿದೆ ಕರೆಕ್ಟಾಗಿ. ನೋಡಿ ಇಲ್ಲಿ ಬಂದರೆ ಕರೆಕ್ಟ್, ಇಲ್ಲಿ ರಿಜೆಕ್ಟ್ ಆದರೆ ಪಕ್ಕ ಇದು ಅಂತ. ಸೊ ನೋಡಿ, ನಿನ್ನೆ ಇಲ್ಲಿ ತೊಗೊಳೋದು ಎಷ್ಟು ದುಡ್ಡು ಫಾಲ್ ಆಗಿದೆ ನೋಡಿ. ನೋಡಿ ಕರೆಕ್ಟಾಗಿ ಇಲ್ಲಿ ಇದು ರಿಜೆಕ್ಟ್ ಆಗಿರೋದು, ಇಲ್ಲಿ ತೊಗೊಂಡಿದ್ರು. ಸೊ ನಿಮಗೆ ನೋಡಿ ಎಷ್ಟು ದುಡ್ಡು ಫಾಲ್ ಆಗಿದೆ, ನೋಡಿ ಎಷ್ಟು ದೊಡ್ಡದಿದೆ. ಸೊ ಈ ಥರ ಈ ಲೆವೆಲ್ಸ್ ನಾವು ಟ್ರೇಡ್ ಮಾಡೋದು ಬೆಸ್ಟು ಯಾವತ್ತು ಥರ. ಸೊ ಇವತ್ತಿದ್ದು ನೋಡೋದ, ನಾಳೆಗೆ ನೋಡೋದ ಏನು ಅನಾಲಿಸಿಸ್ ಅಂತ. ಸೊ ಇದೇ ಥರ ಡೈಲಿ ಹಿಂಗೇನು ಅನಾಲಿಸಿಸ್ ಮಾಡಿ ಮುಂಚೆನೇ ಆಮೇಲೆ ಏನಿದೆ ಟ್ರೇಡು ತೊಗೊಳೋದು ಬೆಟರ್ ಯಾವತ್ತಿದ್ರು. ಸೊ ಈಗ ನಾಳೆ ಟ್ರೇಡು ಏನು ಮಾಡ್ತೀನಿ ನಾನು ಅಂದರೆ, ಸೇಮ್ ಸಿಮಿಲರ್ ನಾಳೆನೂ ಅಷ್ಟೇ. ಇಲ್ಲೆಲ್ಲೋ ಫ್ಲ್ಯಾಟ್ ಓಪನ್ ಆಯಿತು, ಗ್ಯಾಪ್ ಅಪ್ ಓಪನ್ ಆಯಿತು, ಎಲ್ಲರೂ ಓಪನ್ ಆಗಲಿ. ಸೊ ನಾಳೆನೂ ನನ್ನದು ಲೆವೆಲ್ಸು, ನಾಳೆ ಫ್ರೈಡೇ ಬೇರೆ, ಆದಷ್ಟು ಜಾಸ್ತಿ ಟ್ರೇಡ್ ಮಾಡಬೇಡಿ ಫ್ರೈಡೇಸು. ನನ್ನ ಪ್ರಕಾರ ಅದೇನೋ ಫ್ರೈಡೇ ಒಂದು ಸ್ವಲ್ಪ ಲಕ್ಕಿರಲ್ಲ ಒಂಥರ ನನಗೆ, ಅದಕ್ಕೆ ನಾನು ಆದಷ್ಟು ಟ್ರೇಡ್ ಮಾಡಲ್ಲ. ಟ್ರೇಡ್ ಮಾಡೋದಾದ್ರೆ ಸ್ಮಾಲ್ ಕ್ವಾಂಟಿಟಿ ಹಾಕ್ತೀನಿ ಅಷ್ಟೇ. ಸೊ ನಾಳೆ ಏನು ಅಂದರೆ ಸೇಮ್, ನಾಳೆನೂ ಅಷ್ಟೇ. ಇಲ್ಲೆಲ್ಲೋ ಈ ಲೆವೆಲ್ ಬಂದರೆ ರಿಜೆಕ್ಟ್ ಆದರೆ ತೊಗೋಬೋದು ಟ್ರೇಡ್, ಆರ್ ಸೇಮ್ ಈ ಲೆವೆಲನ್ನೇ, ಈ ಲೆವೆಲ್ ಇದೆಯಲ್ಲ, ಈ ಲೆವೆಲ್ ರಿಜೆಕ್ಟ್ ಆದ್ರೂ ತೊಗೋಬೋದು, ಈ ಲೆವೆಲ್ ತೊಗೋಬೋದು. ಇಲ್ಲೂ ರಿಜೆಕ್ಟ್ ಆದರೆ ತೋರಿಸ್ತೀನಿ. ಸೊ ಈ ಲೆವೆಲ್ ರಿಜೆಕ್ಟ್ ಆದರೆ ಇಲ್ಲೊಂದು ಸತಿ ತೊಗೋಬೋದು ಟ್ರೇಡ್ ನೀವು. ಬುಲ್ಲಿಶ್ ಬೇರೆ ಕ್ಯಾಂಡಲ್ಸ್ ಫಾರ್ಮ್ ಆದರೆ ಇಲ್ಲಿ ಅಥವಾ ಇಲ್ಲಿ. ಬಟ್ ನೋಡಿ ನಾಳೆ ಸ್ವಲ್ಪ ಟ್ರ್ಯಾಪ್ ಗೀಪ್ ಎಲ್ಲ ಜಾಸ್ತಿ ಇರುತ್ತೆ, ಅದಕ್ಕೆ ನೋಡ್ಕೊಂಡು ನೋಡಿ. ಇಲ್ಲ ಅಂದರೆ ಸಿ ಸೈಡ್ ನೀವು ಪ್ಲ್ಯಾನ್ ಮಾಡೋದ್ರೆ ನೋಡಿ, ಇಲ್ಲಿ ಕರೆಕ್ಟಾಗಿ ಸಿ ಸೈಡ್ ನೋಡಿ, ಇಲ್ಲಿ ಕರೆಕ್ಟಾಗಿ ಇಲ್ಲಿ ಟಚ್ ಆಗಿದ ತಕ್ಷಣ ಮೇಲೋಗಿದೆ ಎಲ್ಲ ಸತಿ. ಸೊ ಇಲ್ಲಿ ಒಂಥರ ಸಪೋರ್ಟ್ ಥರ ಆ್ಯಕ್ಟ್ ಆಗಿದೆ. ಬಟ್ ಒಂದೇನಂದರೆ ಇಲ್ಲಿ ಕೆಳಗಡೆನೂ ಇದೆ. ಸೊ ನೋಡ್ಕೊಂಡು ತೊಗೊಳ್ಳಿ ಅಷ್ಟೇ. ಇಲ್ಲಿ ಏನಾರು ಬಂದರೆ ಅಥವಾ ಇಲ್ಲಿ ಸಪೋರ್ಟ್ ಕ್ಯಾಂಡಲಾಗಾದರೆ ಫಾರ್ಮ್ ಆದರೆ ಅಥವಾ ಇನ್ನೂ ಬೆಸ್ಟ್ ಟ್ರೇಡ್ ಏನು ಅಂದರೆ, ನಾಳೆ ಇಲ್ಲಿ ಬಂದು ಇದು ಬ್ರೇಕ್ ಆಗಿ ಹಿಂಗೆ ಇಲ್ಲಿ ಸಪೋರ್ಟ್ ತೊಗೊಂಡು ಇಲ್ಲಿ ತೊಗೊಂಡು ಮೇಲೆ ಹಿಂಗೆ ಬ್ರೇಕ್ಔಟ್ ಆಗುತ್ತಲ್ಲ, ಅಥವಾ ಇನ್ನೂ ಬೆಸ್ಟ್ ಅಂದರೆ ಇಲ್ಲಿ ಬ್ರೇಕ್ಔಟ್ ಆಗಿ ಇನ್ನೊಂದ್ಸತಿ ರೀಟೆಸ್ಟ್ ಆಗಿ ಇದು ಬ್ರೇಕ್ ಆಗುತ್ತಲ್ಲ, ಅದು ಬೆಸ್ಟ್ ಟ್ರೇಡ್. ನಾಳೆ ನಿಮಗೆ ಏನಿಲ್ಲ ಅಂದರೆ ಇಲ್ಲಿವರೆಗೂ ಬರುತ್ತೆ. ಸೊ ಪ್ರೀವಿಯಸ್ ಡೇ ಇದುವರೆಗೂ ಪಕ್ಕ. ಸೊ ಇದೇ ಸಾಕು ನಿಮ್ಗೆ. ಎಷ್ಟು ತುಂಬಾ ಪಾಯಿಂಟ್ಸ್ ಇದೆ, ಒಂದು 100 ಪಾಯಿಂಟ್ಸ್ ಹತ್ತಿರ ಇದೆ ನಿಮ್ಗೆ. ಸೊ ಇದು ನಾಳೆ ನಿಫ್ಟಿಗೆ ಅನಾಲಿಸಿಸ್ ನಂದು. ಸೊ ಹೆಂಗೆ ಮಾಡೋದು ಅಂತ ಹೇಳಿದ್ದೀನಿ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ನೋಡೋದ, ಬ್ಯಾಂಕ್ ನಿಫ್ಟಿನೂ ಅಷ್ಟೇ ಸಿಂಪಲ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿ, ಸೊ ಬ್ಯಾಂಕ್ ನಿಫ್ಟಿನೂ ನೋಡಿ ಸಿಂಪಲ್. ಸೊ ಏನು ಅಂದರೆ ನೀವು ಇಲ್ಲಿ ಒಬ್ಸರ್ವ್ ಮಾಡ್ದಂಗೆ ಇದು ಬ್ರೇಕ್ ಆಗ್ತಿಲ್ಲ, ಬಟ್ ಒಂದು ಸತಿ ಬ್ರೇಕ್ ಆಗಿದೆ, ಬಟ್ ಇದು ಸಪೋರ್ಟ್ ತೊಗೊಂಡಿದೆ. ಇಲ್ಲಾಂದರೆ ನೀವು ಒಬ್ಸರ್ವ್ ಮಾಡ್ದಂಗೆ ನೋಡಿ, ಚಾನಲಲ್ಲೇ ಇದೆ ಅದೊಂಥರ, ಇಷ್ಟರಲ್ಲೇ ಆಟಾಡಿದೆ ನೋಡಿ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿ. ಸೊ ಇಷ್ಟರಲ್ಲೇ ಆಟಾಡ್ತಿದೆ. ಇಲ್ಲಿ ಸಪೋರ್ಟ್ ತೊಗೊಳುತ್ತೆ, ಇಲ್ಲಾಂದ್ರೆ ಇಲ್ಲಿ ಬಂದರೆ ಇಲ್ಲಿ ರಿಜೆಕ್ಟ್ ಆಗ್ತಿದೆ ಕರೆಕ್ಟಾಗಿ. ಒಂದು ನಿಮಿಷ ಲೈನ್ ಆಗ್ಬಿಡಿ. ಸೊ ನೋಡಿ ಇಲ್ಲಿ ಸಪೋರ್ಟ್ ತೊಗೊತಿದೆ, ಇಲ್ಲಿ ಕರೆಕ್ಟಾಗಿ ರಿಜೆಕ್ಟ್ ಆಗ್ತಿದೆ. ನೀವು ಎಷ್ಟು ಸತಿ ಯಾರು ಒಬ್ಸರ್ವ್ ಮಾಡಿ, ಇಲ್ಲೊಂದು 2 3 4 5 ಕರೆಕ್ಟಾಗಿ ಇಲ್ಲೇ ಆಗ್ತಿದೆ. ಬಟ್ ಈಗ ಒಂದೇನು ಅಂದರೆ, ಇಲ್ಲಿ ಲೋವರ್ ಸೈಡಲ್ಲಿ ನೋಡಿ, ನೀವು ಲೋವರ್ ಸೈಡು ಸಪೋರ್ಟ್ ತೊಗೊತಿದೆ. ಸೊ ಒಂದು ಟ್ರೇಡ್ ಏನು ನಾಳೆ ಟ್ರೇಡ್ ಮಾಡ್ಬೋದು ಅಂದರೆ, ಇಲ್ಲಿ ಬ್ರೇಕ್ ಆದರೆ, ಇದು ಬ್ರೇಕ್ ಆಗಿ ಒಂದು ಸ್ವಲ್ಪ ರಿಸ್ಕಿ ಟ್ರೇಡೇನೆ, ಯಾಕಂದರೆ ಇಲ್ಲೊಂದು ಸ್ವಲ್ಪ ಇಲ್ಲೂ ಸಪೋರ್ಟ್ ಇದೆ ನಿಮಗೆ, ರೆಸಿಸ್ಟೆನ್ಸ್ ಇದೆ. ಸೊ ನೋಡಿಕೊಂಡು ಇದು ಬ್ರೇಕ್ ಆಗಿ ಇದು ಬ್ರೇಕ್ ಆದರೆ, ಸೊ ಇಲ್ಲಿವರೆಗೂ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಥವಾ ನಾಳೆ ಏನಾದ್ರು ಇಲ್ಲೆಲ್ಲರೂ ಓಪನ್ ಆಗಿ ಇಲ್ಲಿ ಟಚ್ ಆಗ್ತಿದೆ, ಇಲ್ಲಿ ರಿಜೆಕ್ಟ್ ಆಗ್ತಿದೆ ಅಂದರೆ ತೊಗೋಬೋದು, ಟ್ರೇಡ್ ತೊಗೋಬೋದು ಈ ಕಡೆ. ಸೊ ಇದೊಂದು ಮಾಡ್ಬೋದು. ಇಲ್ಲ ಅಂದರೆ ಇನ್ನೊಂದು ಏನು ಅಂದರೆ, ಇಲ್ಲಿ ಇದು ಬ್ರೇಕ್ ಆದರೆ
49,661. ಸೊ ಅದು ಬ್ರೇಕ್ ಆದರೆ ನಿಮಗೆ ರೆಸಿಸ್ಟೆನ್ಸ್ ಇನ್ನೂ ಅಷ್ಟಿಲ್ಲ ನಂಗೆ ಗೊತ್ತಿರೋಂಗೆ. ಸೊ ಇಲ್ಲಿ ಬ್ರೇಕ್ ಆದರೆ ನೋಡಿ, ಇಲ್ಲಿ ಬಿದ್ದಿದೆ ನೋಡಿ ಈ ಥರ. ಸೊ ಈ ಥರ ಫಾಲ್ ಆಗೋ ಚಾನ್ಸಸ್ ಇದೆ. ಬಟ್ ಏನು ಅಂದರೆ ರೆಸಿಸ್ಟೆನ್ಸು ಇದೆ, ಏನಿಲ್ಲ ಅಂದರೆ ಒಂದು 200 ಪಾಯಿಂಟ್ಸ್ ನಿಮ್ಗೆ ಈಸಿಯಾಗಿ ಬರುತ್ತೆ. 49,300 ಇದೆ. ಸೊ 200 ಪಾಯಿಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಹಿಂಗೆ ಬಿದ್ದರೆ. ಸೊ ಇದೆ ಸೆನ್ಸೆಕ್ಸು ನಾನು ಜಾಸ್ತಿ ಟ್ರೇಡ್ ಮಾಡಲ್ಲ. ಸೊ ಸೆನ್ಸೆಕ್ಸ್ದು ಅನಾಲಿಸಿಸ್ ನೋಡೋದ ನೆಕ್ಸ್ಟ್ ವೀಕಿಂದ ಏನಾದ್ರು ಮಾಡೋದ ಇಲ್ಲಾಂದರೆ, ಯಾಕಂದರೆ ನಾನು ಒಂಚೂರು ಅಬ್ಸರ್ವ್ ಮಾಡ್ಬೇಕು ಚಾರ್ಟ್ನೆಲ್ಲ. ಸೊ ನಿಫ್ಟಿ ಜನರಲಿ ಮಾಡ್ತಿರ್ತೀನಿ, ಬ್ಯಾಂಕ್ ನಿಫ್ಟಿನೂ ಮಾಡ್ತಾ ಇರ್ತೀನಿ. ಡೈಲಿ ಆದರೂ ಒಂದು ಬ್ಯಾಕ್ ಟೆಸ್ಟ್ ಆದರೂ ಮಾಡ್ತಾ ಇರ್ತೀನಿ 1 ಅವರ್ ಕೂತ್ಕೊಂಡು. ಸೊ ಅವಾಗ ಗೊತ್ತಾಗುತ್ತೆ, ಐಡಿಯಾ ಇರುತ್ತೆ. ಸೆನ್ಸೆಕ್ಸ್ ನೋಡೋದ ನೆಕ್ಸ್ಟ್ ವೀಕಿಂದ ಫ್ರೈಡೇಸ್ ಹಿಂಗಿರೋ ಎಕ್ಸ್ಪೈರಿ ಎಲ್ಲ ನೋಡೋದ, ಎಕ್ಸ್ಪೈರಿ ಕಾಲ್ಸು ಅಥವಾ ಏನಾದ್ರು ಇದ್ರೆ ನೋಡೋದ, ಚೆಕ್ ಮಾಡೋದ. ಅದನ್ನು ಒಂದ್ಸತಿ ಐಡಿಯಾ ಹಾಕ್ಬಿಟ್ಟು ನೋಡ್ತೀನಿ ನನಗೆ. ಓಕೆ ದೆನ್. ಸೊ ಇಷ್ಟೇ ಇವತ್ತಿನ ವಿಡಿಯೋ. ನೋಡಿ ನಾಳೆನೂ ನೀವೇ ಲೆವೆಲ್ಸ್ ಹಾಕ್ಕೊಳ್ಳಿ. ಇನ್ಮೇಲಿಂದ ನಿಮಗೂ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ ಹಿಂಗೆ ಲೆವೆಲ್ ಹಾಕೋದು ಏನು ಅಂತ. ಸೊ ಡೈಲಿ ಈ ಥರ ಲೆವೆಲ್ ಹಾಕ್ಕೊಂಡು ಆಮೇಲೆ ನಿಮ್ಮ ಲೆವೆಲಿಗೆ ಬಂದರೆ ಮಾತ್ರ ಟ್ರೇಡ್ ಮಾಡಿ. ಸುಮ್ಮನೆ ಎಷ್ಟೊಂದು ಜನ ಇದು ಫೋಮೋದಲ್ಲೇ ಎಷ್ಟೊಂದು ಜನ ದುಡ್ಡು ಕಳ್ಕೊತೀರ ಸುಮ್ಮನೆ ಕೂತ್ಕೊಂಡು. ಸೊ ಅದೆಲ್ಲ ನೋಡಿ, ಇದೆಲ್ಲ ನೋಡಿಕೊಂಡು ರಿಸ್ಕ್ ಮ್ಯಾನೇಜ್ ನೀಟಾಗಿ ಮಾಡ್ಕೊಂಡು. ಫ್ರೈಡೇ ಬೇರೆ, ಸೊ ಫ್ರೈಡೇಸು ಜಾಸ್ತಿ ಅಂದರೆ ಹೇಳ್ದಂಗೆ ನನಗಂತೂ ಸ್ವಲ್ಪ ಲಾಸಸ್ಸೇ ಆಗುತ್ತೆ ಫ್ರೈಡೇಸು ಜಾಸ್ತಿ. ಸೊ ಅದಕ್ಕೆ ನಾನು ಆದಷ್ಟು ಮಿನಿಮೈಸ್ ಮಾಡೋದಕ್ಕೆ ಏನು ಮಾಡ್ತೀನಿ ಅಂದರೆ ಲಾಟ್ ಕಮ್ಮಿ ಹಾಕ್ತೀನಿ. ಯಾಕಂದ್ರೆ ಟ್ರೇಡಿಂಗ್ ಅಂತೂ ನಿಲ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಏನಂದರೆ ಲಾಟ್ ಕಮ್ಮಿ ಹಾಕೋದು. ಸೊ ಆ ಥರ ಮಾಡ್ತೀನಿ ನಾನು ಹಂಗಾರೆ. ಓಕೆ ದೆನ್. ಓಕೆ ಗೈಸ್, ಹಂಗಾರೆ ನೋಡಿ ನಾಳೆ ಲೆವೆಲ್ ನೋಡ್ಬಿಟ್ಟು ಟ್ರೇಡ್ ತೊಗೊಳ್ಳಿ ಹಂಗಾರೆ.